ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದವರು ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಆದರೆ ಈ ಬಂದ್ ನಿರೀಕ್ಷೆಯಂತೆ ಯಶಸ್ವಿಯಾಗಿಲ್ಲ. ನಾಡಿನುದ್ದಕ್ಕೂ ನೀರಸ ಪ್ರತಿಕ್ರಿಯೆ ಈ ಬಂದ್ಗೆ ವ್ಯಕ್ತವಾಯಿತು. ಹೋರಾಟಕ್ಕಷ್ಟೇ ಬಂದ್ ಸೀಮಿತವಾಯಿತು. ಸಹಜವಾಗಿಯೇ ಬಂದ್ ಯಶಸ್ವಿಯಾಗದ ಸಿಟ್ಟನ್ನು ವಾಟಾಳ್ ನಾಗರಾಜ್ ಸರ್ಕಾರದ ವಿರುದ್ಧ ಹೊರಹಾಕಿದರು. ಈ ನಾಡಿಗೆ ಎಂಇಎಸ್ ವಿರುದ್ಧವಾಗಿ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಬೇಕು. ಸಂಪೂರ್ಣ ಪೊಲೀಸ್ ರಾಜ್ಯ, ಪೊಲೀಸ್ ಗೂಂಡಾಗಿರಿ. ಎಂಇಎಸ್ ಪುಂಡಾಟಕ್ಕೆ ಕಡಿವಾಣ ಹಾಕಬೇಕು. ಕರ್ನಾಟಕದಲ್ಲಿ ಎಂಇಎಸ್ ನಿಷೇಧ ಮಾಡಬೇಕು. ನಾಡು ನುಡಿ ನೆಲ ಜಲದ ವಿಷಯಕ್ಕೆ ಬಂದವರಿಗೆ ಸರಿಯಾದ ಪಾಠ ಕಲಿಸಬೇಕು. ಇದರ ಜೊತೆಗೆ ಮೇಕೆದಾಟು ಯೋಜನೆ ಜಾರಿಗೊಳಿಸಬೇಕು ಅಂತ ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ ಟುಸ್ ಆಗಿದೆ. ಕನ್ನಡ ಪರ ಸಂಘಟನೆಗಳ ಹೋರಾಟ ಕೇವಲ ಪ್ರತಿಭಟನೆಗೆ ಸೀಮಿತವಾಗಿದೆ. ಬಸ್ಗಳು ಸಂಚರಿಸುತ್ತಿದ್ವು, ಅಂಗಡಿಗಳು ಓಪನ್ ಆಗಿದ್ವು, ಇಡೀ ಬೆಂಗಳೂರೇ ಬ್ಯುಸಿ ಆಗಿತ್ತು. ಹೀಗಾಗಿ ಬಂದ್ ಬಿಸಿ ಯಾರೊಬ್ಬರಿಗೂ ತಟ್ಟಲೇ ಇಲ್ಲ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆ ಬಿಸಿ. ಬಂದ್ಗೆ ಬೆಂಬಲಿಸದವರ ವಿರುದ್ಧ ವಾಟಾಳ್ ಕಿಡಿ. ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದ್ ನೇತೃತ್ವದ ಪಡೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಸುನಾಮಿಯಂತೆ ನುಗ್ಗಿ ಹೊರಟಿದ್ರು. ಇನ್ನೇನು ಬಂದ್ ಬಿಸಿ ಜೋರಾಗ್ತಿದೆ ಅನ್ನೋ ಹೊತ್ತಲ್ಲಿ ಪೊಲೀಸರು ಎಲ್ಲರನ್ನ ಅಡ್ಡ ಹಾಕಿದ್ರು. ಪ್ರತಿಭಟನಾಕಾರರನ್ನ ಬಸ್ಗೆ ತುಂಬುತ್ತಿದ್ದಂತೆ ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ನಮ್ಮ ಬಂದ್ ಸಕ್ಸಸ್ ಆಗುತ್ತೆ ಅಂತ ಘೋಷಣೆ ಕೂಗಿದ್ರು. ಸಂಪೂರ್ಣ ಪೊಲೀಸ್ ರಾಜ್ಯ, ಪೊಲೀಸ್ ಗೂಂಡಾಗಿರಿ. ಪೊಲೀಸರು ನಮ್ಮ ಚಳವಳಿಯನ್ನ ಹತ್ತಿಕ್ಕಿದ್ದಾರೆ. ನಾವು ಬಸ್ ಬಿಟ್ಟು ಇಳಿಯಲ್ಲ, ಅದೇನ್ ಮಾಡ್ತಾರೆ ಮಾಡಿ. ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ. ಇದೇನಿ ದರಿದ್ರ ಈ ವ್ಯವಸ್ಥೆ. ಈ ತರ ಪೊಲೀಸು ನೋಟಿಸು, ಜನಗಳ ಕರೆಯೋದು, ಮನೆಗಳಿಗೆ ನುಗ್ಗೋದು, ಎದುರಿಸೋದು, ಬೆದರಿಸೋದು, ಇಂಥ ಪರಿಸ್ಥಿತಿ ನಾವೆಂದೂ ನೋಡಿಲ್ಲ. ನಾವು ಹೋರಾಟ ಮಾಡ್ತಾ ಇದ್ದರು. ಈ ನಾಡಿಗೆ ಎಂಇಎಸ್ ವಿರುದ್ಧವಾಗಿ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನ ಪೊಲೀಸ್ ಇಲಾಖೆ ಹತ್ತಿಕ್ಕಿ ಇವತ್ತು ಕನ್ನಡಿಗರಿಗೆ ಒಂದು ಮರಣ ಶಾಸನವನ್ನ ಬರಿತಾ ಇದ್ದಾರೆ. ಇದು ಆಗಬಾರ್ದು. ರಾಜ್ಯದುದ್ದಗಲಕ್ಕೂ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಅಬ್ಬರ ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಎಂಇಎಸ್ ವಿರುದ್ಧ ಅಖಾಡಕ್ಕಿಳಿಯುತ್ತಿದ್ದಂತೆ ಪ್ರತಿಭಟನಾಕಾರರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಮಂಡ್ಯದಲ್ಲಿ ಮಧ್ಯಾಹ್ನದವರೆಗೆ ಅಂಗಡಿಗಳೆಲ್ಲ ಬಂದ್ ಆಗಿದ್ವು. ನಂತರ ಎಲ್ಲಾ ಕಡೆ ಯಥಾಸ್ಥಿತಿಯ ಸಂಚಾರ ಶುರುವಾಯಿತು. ಹಾಗೆಯೇ ಮೈಸೂರಿನಲ್ಲೂ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಇನ್ನು ಬಳ್ಳಾರಿ, ಚಿಕ್ಕಮಗಳೂರು, ಕೊಪ್ಪಳದಲ್ಲೂ ಬಂದ್ ಬಹುತೇಕ ಟುಸ್ಸಾಗಿದೆ. ಈಗ ಈ ಕೂಡಲೇ ಗಡಿ ಉಸ್ತುವಾರಿ ಸಚಿವರಾಗಲೇಬೇಕು. ಅಲ್ಲಿ ಕನ್ನಡಿಗರ ರಕ್ಷಣೆ ಆಗಬೇಕು. ಅಲ್ಲಿರ್ತಕ್ಕಂಥ ಬೆಳಗಾವಿಲಿರ್ತಕ್ಕಂಥ ಇಬ್ಬರು ಕನ್ನಡ ವಿರೋಧಿ ಸಚಿವರು, ಯಾಕಂದ್ರೆ ಅವರು ಕನ್ನಡಿಗರು ಅಂತ ಹೇಳ್ಕಂತಾರೆ, ಅವರು ಕನ್ನಡಿಗರು ಅಲ್ಲ ಅಂತ ನಮ್ಗೆ ಖಂಡಿತವಾಗಿ ಗೊತ್ತಾಗಿದೆ. ಒಟ್ನಲ್ಲಿ ಕರ್ನಾಟಕ ಬಂದ್ ಬಹುತೇಕ ಟುಸ್ಸಾಗಿತ್ತು. ರಾಜ್ಯದುದ್ದಗಲಕ್ಕೂ ಯಥಾಸ್ಥಿತಿಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.